ಹಾಯ್ ಫ್ರೆಂಡ್ಸ್, ಜೋಶ್ರೀ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂಥ ಸಾಫ್ಟ್ ಮೈಸೂರು ಪಾಕ್ ಸ್ವೀಟ್ ಶಾಪಲ್ಲಿ ಹೇಗಿರುತ್ತೋ ಅಷ್ಟೇ ಪರ್ಫೆಕ್ಟಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ ಮೆಥಡಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಸರಿ, ಹಾಳಾಗದಿರೋ ಹಾಗೆ ತುಂಬ ಪರ್ಫೆಕ್ಟಾಗಿ ಮಾಡಬಹುದು. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಲೇಟ್ ಮಾಡಿದೆ ಈ ಟೇಸ್ಟಿ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ. ಇದನ್ನು 2-3 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ನಾನು ಜರಡಿ ಇಡ್ತಿಲ್ಲ, ಹಾಗೆ ಡೈರೆಕ್ಟಾಗಿ ಕಡಾಯಿಗೆ ಹಾಕಿ ಹುರಿತಾ ಇದ್ದೇನೆ. ಸೀದೋಗ್ದಿರೋ ಹಾಗೆ ಇದನ್ನು ಹೀಗೆ ತಿರುಗಿಸ್ತಾನೆ ಇರಬೇಕು. ಒಂದು ಘಮ ಬರುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಸ್ವಲ್ಪ ಲೈಟಾಗಿ ಬಣ್ಣ ಬದಲಾಗಿದೆ. ಮೈಸೂರು ಪಾಕ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಕಡಲೆ ಹಿಟ್ಟು ಬರುತ್ತೆ, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಿಲ್ಲ. ನಾವು ಮಾಮೂಲಿ ಬೋಂಡಾ ಬಜ್ಜಿಗೆಲ್ಲ ಬಳಸ್ತೇವಲ್ಲ, ಅದನ್ನೇ ಯೂಸ್ ಮಾಡ್ತಿದ್ದೇನೆ. ಹುರ್ಕೊಂಡ ನಂತರ ಇದನ್ನು ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಇದಕ್ಕೆ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ಕಡಲೆ ಹಿಟ್ಟು ಯಾವ ಬಟ್ಲಲ್ಲಿ ತೊಗೊಂಡಿದ್ದೀವಲ್ಲ ಅದೇ ಬಟ್ಲಲ್ಲಿ 1.5 ಬಟ್ಲಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. 1 ಬಟ್ಲು ಕಡಲೆ ಹಿಟ್ಟಿಗೆ ಇಲ್ಲಾಂದ್ರೂ 2 ಬಟ್ಲು ತುಪ್ಪ ಹಾಕ್ಕೊಳ್ತಾರೆ, ಅಥವಾ ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ಸಹ ಹಾಕ್ಕೊಳ್ತಾರೆ. ಆದರೆ ನಾನಿಲ್ಲಿ 1.5 ಬಟ್ಲಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿ ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ತುಪ್ಪ ಬೇಡ ಅಂದರೆ ಫ್ಲೇವರ್ಲೆಸ್ ಆಗಿರಬೇಕು, ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ಳಿ. 1.5 ಬಟ್ಲಷ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಪೂರ್ತಿಯಾಗಿ ತುಪ್ಪನ ಸೇರಿಸ್ಕೊಂಡಿದ್ದೇನೆ. ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಳ್ತಾರಲ್ಲ, ಆ ರೀತಿ ನಾನಿಲ್ಲಿ ಮಾಡ್ತಿಲ್ಲ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಈ ರೀತಿ ಸಾಫ್ಟ್ ಆದ ಮೈಸೂರು ಪಾಕ್ ಮಾಡ್ತಿದ್ದೇನೆ. ಇದು ತುಂಬಾ ಈಸಿ ಮೆಥಡ್, ಯಾರು ಬೇಕಾದರೂ ಮಾಡ್ಕೊಳ್ಬಹುದು. 15-20 ನಿಮಿಷದ ಒಳಗಡೆ ನಾವು ಸಾಫ್ಟಾದ ಮೈಸೂರು ಪಾಕ್ ಮಾಡ್ಕೊಳ್ಬಹುದು. ಗಂಟಿಲ್ದಿರೋ ಹಾಗೆ ಚೆನ್ನಾಗಿ ಕಡಲೆ ಹಿಟ್ಟು ತುಪ್ಪನ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಟ್ರೇ ಅಥವಾ ತಟ್ಟೆಯಲ್ಲಿ ಈ ರೀತಿ ನಾವು ಮೊದಲೇ ತುಪ್ಪನ ಸವರಿ ಇಟ್ಕೊಳ್ಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕಕ್ಕೆ 1.5 ಬಟ್ಲಷ್ಟು ಸಕ್ಕರೆನ ನಾನಿಲ್ಲಿ ತೊಗೊಂಡಿದ್ದೇನೆ. ಕಡಲೆ ಹಿಟ್ಟು ತುಪ್ಪ ಯಾವ ಬಟ್ಲಲ್ಲಿ ತೊಗೊಂಡಿದ್ದೀವಲ್ಲ ಅದೇ ಬಟ್ಲಲ್ಲಿ ನಾನು ಸಕ್ಕರೆನ ತೊಗೊಂಡಿದ್ದೇನೆ. 3/4 ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ. ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾವು ಮಧ್ಯದಲ್ಲಿ ಈ ರೀತಿ ತಿರುಗಿಸ್ತಾ ಒಂದೆಳೆ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಪಾಕ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ ಫ್ರೆಂಡ್ಸ್, 4-5 ನಿಮಿಷದಲ್ಲಿ ಪಾಕ ರೆಡಿ ಆಗಿಬಿಡುತ್ತೆ. ಗಟ್ಟಿಯಾಗಿ ಮಂದ ಪಾಕ ಬರಬೇಕು. ನೋಡಿ, ರೀತಿ ಒಂದೆಳೆ ಪಾಕ ರೆಡಿ ಆಗಬೇಕು. ಈಗ ಇದಕ್ಕೆ ಕಡಲೆ ಹಿಟ್ಟು ತುಪ್ಪ ಕಲಸಿಟ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕ್ಕೊಳ್ತಾ ಇದ್ದೇನೆ. ನಾನು ಸ್ವಲ್ಪ ಕಲರಿಗಾಗಿ ಆರೆಂಜ್ ಫುಡ್ ಕಲರ್ ಹಾಕ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನೀಗ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಇಡಬಾರ್ದು, ಫ್ಲೇಮ್ನ ಕಡಿಮೆನೇ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಆಗ ಟೆಕ್ಸ್ಚರ್ ಅನ್ನೋದು ತುಂಬ ಈಸಿಯಾಗಿ ಬರುತ್ತೆ. ಸಾಫ್ಟ್ನೆಸ್ ಆಗಿರಲಿ, ಕಲರ್ ಆಗಿರಲಿ ಪರ್ಫೆಕ್ಟಾಗಿ ಬರ್ತದೆ. ತುಂಬ ಜನ ಅಂದ್ಕೊಳ್ತಾರೆ ಮೈಸೂರು ಪಾಕ್ ಮಾಡೋದು ತುಂಬ ಕಷ್ಟ, ಸ್ವೀಟ್ ಶಾಪಲ್ಲಾದರೆ ಚೆನ್ನಾಗಿ ಬರುತ್ತೆ, ಮನೇಲಿ ಬರೋದಿಲ್ಲ ಅಂತ. ಆದರೆ ಆ ಥರ ಏನಿಲ್ಲ, ಮನೇಲೂ ತುಂಬ ಚೆನ್ನಾಗಿ ಮಾಡ್ಬೋದು. ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಆಗ ಒಂದು ಸರಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡ್ಬೋದು ಅಂತ. ಹೀಗೆ ಕಲಿಸ್ತೇನೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾದೇನೆಂದರೆ ಗ್ಯಾಸ್ನ ಲೋವಲ್ಲಿ ಇಟ್ಕೊಳ್ಬೇಕು, ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಈ 2 ವಿಷಯ ನೆನ್ಪಿಟ್ಕೊಂಡ್ರೆ ಸಾಕು, ಮೈಸೂರು ಪಾಕ್ ಸ್ವೀಟ್ ಶಾಪ್ ಥರನೇ ಮಾಡ್ಕೊಳ್ಬಹುದು. ಇದು ಎಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಅಂದರೆ ಪ್ಯಾನಿಂದ ಸಪ್ರೇಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಫೈನಲ್ ಸ್ಟೇಜ್ಗೆ ಬಂದಿದೆ. ಈ ಮಿಶ್ರಣ ಸ್ವಲ್ಪ ತಿಕ್ಕಾಗಿ ಬರ್ತಾ ಇದೆ. ಹಾಗೆ ಕಲರ್ ಸಹ ಚೇಂಜ್ ಆಗ್ತಿದೆ, ನೋಡ್ತಿದ್ದೀರಲ್ವ. ನೋಡಿ, ಪ್ಯಾನಿಂದ ಸಪ್ರೇಟ್ ಆಗ್ತಿದೆ, ನೊರೆ ಥರ ಬರ್ತಿದೆ. ಸೊ ಈ ರೀತಿ ನೊರೆ ಥರ ಫಾರ್ಮ್ ಆಗಿ ಪ್ಯಾನಿಂದ ಸಪ್ರೇಟ್ ಆಗ್ತಿದೆ ಅಂದರೆ ಆಗ ಸ್ಟವ್ ಆಫ್ ಮಾಡಿ ನಾವು ತಕ್ಷಣ ತುಪ್ಪ ಸವರಿಟ್ಟ ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಟ್ರೇಗೆ ನಾನಿಲ್ಲಿ ಬಟರ್ ಪೇಪರ್ ಹಾಕಿದ್ದೇನೆ. ಬಟರ್ ಪೇಪರ್ ಹಾಕಲೇಬೇಕಂತೇನಿಲ್ಲ, ಇಲ್ಲ ಅಂದರೂ ಚೆನ್ನಾಗೇ ಬರುತ್ತೆ. ಇದನ್ನು ನಾವೀಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ನಾನು 1 ಗಂಟೆ ನಂತರ ಇದನ್ನು ಡಿಮೋಲ್ಡ್ ಮಾಡ್ತಿದ್ದೇನೆ. ಮೇಲಿಂದ ಈ ರೀತಿ 2 ಸರಿ ಟ್ಯಾಪ್ ಮಾಡಿದರೆ ಈಸಿಯಾಗಿ ಬರುತ್ತೆ. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥವನ್ನು ಬಳಸಿ ಮಾಡುವಂಥ ಸ್ವೀಟ್ ಇದು. ಯಾರು ಬೇಕಾದರೂ ಮಾಡಬಹುದು. ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ.
ತುಂಬ ಸಾಫ್ಟ್ ಆದ ಮೈಸೂರು ಪಾಕ್ ನಾನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗೋ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬಹುದು. ಸಾಫ್ಟ್ ಆದ ಮೈಸೂರು ಪಾಕ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಗಟ್ಟಿಯಾದ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸೇಮ್ ಅದೇ ಅಳತೆಯಲ್ಲಿ ಅಂದರೆ 1 ಬಟ್ಲು ಕಡಲೆ ಹಿಟ್ಟು, 1.5 ಬಟ್ಲು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತು 1.5 ಬಟ್ಲು ಸಕ್ಕರೆ, ಅದಕ್ಕೆ 3/4 ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆ ಪಾಕ ಮಾಡಿಕೊಂಡು ಕಡಲೆ ಹಿಟ್ಟು ಮಿಶ್ರಣನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ತಾ ಮಧ್ಯದಲ್ಲಿ ನಾನು ಯಾವುದೇ ಎಣ್ಣೆ ತುಪ್ಪ ಹಾಕ್ಕೊಳ್ತಾ ಇಲ್ಲ, ಒಂದೇ ಸರಿ ತುಪ್ಪನ ಹಾಕ್ಕೊಂಡಿದ್ದೇನೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕಡಿಮೆ ಉರಿಯಲ್ಲಿಟ್ಟು ಕಂಟಿನ್ಯೂಸ್ ಆಗಿ ಈ ರೀತಿ ತಿರುಗಿಸ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ನೊರೆ ಥರ ಫಾರ್ಮ್ ಆಗಿ ಈ ರೀತಿ ಪ್ಯಾನಿಂದ ಸಪ್ರೇಟ್ ಆದರೆ ಈ ಸ್ಟೇಜಲ್ಲಿ ನಮಗೆ ಸಾಫ್ಟ್ ಆದ ಮೈಸೂರು ಪಾಕ್ ರೆಡಿ ಆಗುತ್ತೆ. ಆದರೆ ನಮಗೆ ಗಟ್ಟಿಯಾದ ಮೈಸೂರು ಪಾಕ್ ಬೇಕು ಅಂದರೆ ಇನ್ನೂ 1-2 ನಿಮಿಷ ನಾವು ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನಮಗೆ ಗಟ್ಟಿಯಾದ ಮೈಸೂರು ಪಾಕ್ ಬೇಕು ಅಂದರೆ ನೋಡಿ ಈ ರೀತಿ ರವೆ ಥರ ಆಗುತ್ತೆ, ಅಲ್ಲಿವರೆಗೂ ಅದನ್ನು ನಾವು ಬೇಯಿಸ್ಕೊಳ್ಬೇಕು. ತಕ್ಷಣ ನಾವಿದನ್ನು ತುಪ್ಪ ಸವರಿಟ್ಕೊಂಡಿದ್ದಂತಹ ತಟ್ಟೆ ಆಗಲಿ ಟ್ರೇಗಾಗಲಿ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಇದನ್ನು ಡಿಮೋಲ್ಡ್ ಮಾಡಿ ತೋರಿಸ್ತಾ ಇದ್ದೇನೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬಹುದು. ಸೇಮ್ ಸ್ವೀಟ್ ಶಾಪ್ ಥರನೇ ಮೈಸೂರು ಪಾಕ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.